ತೆರವಾಗಿದ್ದ ಚಿಕ್ಕಬಳ್ಳಾಪುರ ತಾಲೂಕಿನ 3 ಗ್ರಾಮ ಪಂಚಾಯಿತಿಗಳ ಸ್ಥಾನಗಳಿಗೆ ನಡೆದ ಉಪಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳಿಗೆ ಗೆಲುವು. ಮಾಜಿ ಪ್ರಧಾನಿ ದೇವೇಗೌಡ ಮತ್ತು ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಕೋಲಾರ ಶಾಸಕ ಕೆ. ಶ್ರೀನಿವಾಸಗೌಡ ಮತ್ತೆ ವಾಗ್ದಾಳಿ. ಅಧಿಕಾರಿಗಳಿಂದ ಪರ್ಸೆಂಟೇಜ್ ತೆಗೆದುಕೊಂಡಿರುವುದನ್ನು ಮಾಜಿ ಶಾಸಕ ಜಿವಿ ಶ್ರೀರಾಮರೆಡ್ಡಿ ದಾಖಲೆ ಸಮೇತ ಸಾಬೀತು ಮಾಡಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಸವಾಲು. ಸರ್ಕಾರದ ನಾಮನಿರ್ದೇಶಿತ ಸದಸ್ಯರ ಬೆಂಬಲದಿಂದ ಮಾಲೂರು ಪುರಸಭೆ ಅಧ್ಯಕ್ಷ ಸ್ಥಾನ ಬಿಜೆಪಿ ಮಡಿಲಿಗೆ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಂದಿನಿ. ನಾನಾ ಕಾರಣದಿಂದ ತೆರವಾಗಿದ್ದ ಚಿಕ್ಕಬಳ್ಳಾಪುರ ತಾಲೂಕಿನ 3 ಗ್ರಾಮ ಪಂಚಾಯಿತಿಗಳ ಸ್ಥಾನಗಳಿಗೆ ಡಿಸೆಂಬರ್ 29ರಂದು ನಡೆದ ಮರುಚುನಾವಣೆಯ ಫಲಿತಾಂಶ ಪ್ರಕಟವಾಗಿದ್ದು ಬಿಜೆಪಿ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಜಯಶೀಲರಾಗಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ತಾಲೂಕು ಕಚೇರಿ ಆವರಣದಲ್ಲಿ ನಡೆದ ಮತ ಎಣಿಕೆಯಲ್ಲಿ ಅಜ್ಜವಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಯನಹಳ್ಳಿ ಗ್ರಾಮದ 1 ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ 3 ಅಭ್ಯರ್ಥಿಗಳು ಕಣದಲ್ಲಿದ್ದರು. ಮತ ಎಣಿಕೆಯಲ್ಲಿ ಚಿನ್ನಮ್ಮ 392 ಮತಗಳನ್ನು ಪಡೆದರೆ ಪದ್ಮರವರು 669 ಮತಗಳನ್ನು ಪಡೆದಿದ್ದಾರೆ. 3ನೇ ಅಭ್ಯರ್ಥಿ ಪುಷ್ಪಾ ಕೆಎಂ ಕೇವಲ 3 ಮತಗಳನ್ನು ಪಡೆದಿದ್ದಾರೆ. ಈ ಮೂವರಲ್ಲಿ ಅತಿ ಹೆಚ್ಚು ಮತ ಪಡೆದ ಪದ್ಮ 277 ಮತಗಳ ಅಂತರದಿಂದ ವಿಜಯಮಾಲೆಯನ್ನು ಕೊರಳಿಗೆ ಏರಿಸಿಕೊಂಡರು. ಇಲ್ಲಿ ಚುನಾವಣೆಯಾದ 1109 ಮತಗಳಲ್ಲಿ 45 ಮತಗಳು ತಿರಸ್ಕೃತವಾಗಿವೆ. ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಸ್ ಕಂಗಾನಹಳ್ಳಿ ಗ್ರಾಮದ ಚುನಾವಣೆಯಲ್ಲಿ 3 ಅಭ್ಯರ್ಥಿಗಳು ಕಣದಲ್ಲಿದ್ದು 585 ಮತಗಳು ಚಲಾವಣೆಯಾಗಿದ್ದವು. ಇದರಲ್ಲಿ ನರಸಿಂಹಮೂರ್ತಿ 312 ಮತಗಳನ್ನು ಪಡೆದು ವಿಜೇತರಾದರೆ ಇವರ ಸಮೀಪ ಸ್ಪರ್ಧಿ ಮುನಿವೆಂಕಟಸ್ವಾಮಿ 211, ವೆಂಕಟೇಶ್ 53 ಮತಗಳನ್ನು ಪಡೆದಿದ್ದಾರೆ. ಎಸ್ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕರಿಗಾನಪಾಳ್ಯ ಗ್ರಾಮದ ಚುನಾವಣೆಯಲ್ಲಿ ಒಟ್ಟು 419 ಮತಗಳು ಚಲಾವಣೆಗೊಂಡಿದ್ದು ಕಣದಲ್ಲಿದ್ದ ಭವ್ಯ 206 ಮತಗಳನ್ನು ಪಡೆದರೆ ಮತ್ತೊಬ್ಬ ಅಭ್ಯರ್ಥಿ ರುಕ್ಕಮ್ಮ 210 ಮತಗಳನ್ನು ಪಡೆದು ಕೇವಲ 4 ಮತಗಳ ಅಂತರದಲ್ಲಿ ಜಯಶೀಲರಾಗಿದ್ದಾರೆ. ಇಲ್ಲಿ 3 ಮತಗಳು ತಿರಸ್ಕೃತವಾಗಿರುವುದು ವಿಶೇಷವಾಗಿದೆ. ಇನ್ನು ಈ 3 ಪಂಚಾಯಿತಿಗಳಲ್ಲಿ ಅಭ್ಯರ್ಥಿಗಳ ಪರ ಸಚಿವ ಡಾಕ್ಟರ್ ಕೆ. ಸುಧಾಕರ್ ಅವರು ಪ್ರಚಾರ ಮಾಡಿ ಅಭ್ಯರ್ಥಿಗಳಿಗೆ ಬೆನ್ನೆಲುಬಾಗಿ ನಿಂತಿದ್ದರು. ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮರಳುಕುಂಟೆ ಕೃಷ್ಣಮೂರ್ತಿ ಮಾತನಾಡಿ, ಗ್ರಾಮ ಪಂಚಾಯಿತಿ ಉಪಚುನಾವಣೆ ಫಲಿತಾಂಶವು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಕೆ. ಸುಧಾಕರ್ ಅವರ ಅಭಿವೃದ್ಧಿಗೆ ಸಂದ ಜಯವಾಗಿದೆ. ಚಿಕ್ಕಬಳ್ಳಾಪುರ ಬಿಜೆಪಿಯ ಭದ್ರಕೋಟೆ ಎಂಬುದನ್ನು ಈ ಫಲಿತಾಂಶ ಸಾರಿ ಹೇಳಿದೆ. ವಿರೋಧ ಪಕ್ಷಗಳು ಎಷ್ಟೇ ಅಪಪ್ರಚಾರ ಮಾಡಿದರೂ ಕೂಡ ಮತದಾರ ಮಾತ್ರ ಬಿಜೆಪಿ ಕಡೆಗಿದ್ದಾರೆ ಎಂಬುದನ್ನು ಇದು ಹೇಳಿದೆ. ಹೀಗಾಗಿ ಕ್ಷೇತ್ರದಲ್ಲಿ ಡಾಕ್ಟರ್ ಕೆ. ಸುಧಾಕರ್ ಮಾಡಿರುವ ಅಭಿವೃದ್ಧಿ ಕೆಲಸಗಳು ಗೆಲುವಿಗೆ ಶ್ರೀರಕ್ಷೆಯಾಗಿವೆ ಎಂದರು. ಅಜ್ವಾರ ಗ್ರಾಮ ಪಂಚಾಯತಿ ನಾಯನಹಳ್ಳಿನಾಗ ಇವತ್ತು ಉಪಚುನಾವಣೆ ನಡೆದಿದೆ. ಅದರಾಗೆ ನಮ್ಮ ಅಭ್ಯರ್ಥಿ ಆಗಿರ್ತಕ್ಕಂಥ ಪದ್ಮಮ್ಮನವರು ಅದ್ಭುತವಾಗಿ ಜನ ಆಶೀರ್ವಾದ ಮಾಡಿ ಸುಮಾರು 285 ಮತ ಅಂತರದಿಂದ ಜಯಗಳಿಸಿದ್ದಾರೆ. ಇದಕ್ಕೆ ಕಾರಣ ನಮ್ಮ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅಣ್ಣವರು ಅವರ ಅಭಿವೃದ್ಧಿ ಕೆಲಸಗೂ ಮತ್ತು ಆ ಗ್ರಾಮಕ್ಕೆ ಭೇಟಿ ಕೊಟ್ಟು ಆ ಗ್ರಾಮವನ್ನು ಮಾದರಿ ಗ್ರಾಮವನ್ನಾಗಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೊಟ್ಟಿದ್ದರು. ಆ ಮಾತು ಮ್ಯಾಗ ಇಡೀ ಜನ ಆ ಗ್ರಾಮದಾಗ ಹಿರಿಯ ಮುಖಂಡರು ನನ್ನ ಸ್ನೇಹಿತರು ದುಡಿದು ಇವತ್ತು ವಿಜೃಂಭಣೆಯಿಂದ ನಮ್ಮ ಪದ್ಮಮ್ಮನವ್ರನ್ನ ಗೆಲ್ಲಿಸಿದ್ದಾರೆ. ಅವರು ಬೇರೆ ಗ್ರಾಮ ಪಂಚಾಯತಿ ಸದಸ್ಯರಾಗ ಇವತ್ತು ಅಧ್ಯಕ್ಷರಾಗಿ ಅವರು ಅಧ್ಯಕ್ಷ ಚುನಾವಣೆ ಅನ್ಬೋದು. ಇವತ್ತು ಅಜ್ವಾರ ಗ್ರಾಮ ಪಂಚಾಯತಿಗೆ ಅಧ್ಯಕ್ಷರಾಗಿ ಪದ್ಮಮ್ಮನವರು ಅಧಿಕಾರವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಈ ವಿಜಯಕ್ಕೆ ದುಡಿದಿರ್ತಕ್ಕಂಥ ಎಲ್ಲ ಮುಖಂಡರಿಗೂ ನನ್ನ ಸ್ನೇಹಿತರಿಗೆ ಹೃದಯಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತು ಇಡೀ ತಾಲೂಕಾದ್ಯಂತ ನಡೆದಿರ್ತಕ್ಕಂಥ 6 ಗ್ರಾಮ ಪಂಚಾಯತಿ ಚುನಾವಣೆಗಳಲ್ಲಿ ಬಿಜೆಪಿಯ ಬಹುಮತವನ್ನು ಬಂದಿರತಕ್ಕಂಥದ್ದು ನೀವು ನೋಡ್ತಾ ಇರ್ಬೋದು. ಅಭಿವೃದ್ಧಿ ಕೆಲಸವನ್ನು ನೋಡಿ ನಮ್ಮ ನಾಯಕರಾದಂಥ ಸುಧಾಕರಣ್ಣವರ ಅಭಿವೃದ್ಧಿ ಕೆಲಸ ನೋಡಿ ಜನ ಇವತ್ತು ಉಪಚುನಾವಣೆಗೂ ಸಹ ನಮಗೆ ಮತವನ್ನು ಕೊಟ್ಟು ಜಯಶೀಲರನ್ನಾಗಿ ಮಾಡಿದ್ದಾರೆ. ನಾಯನಹಳ್ಳಿ ಗ್ರಾಮದ ವಿಜೇತ ಅಭ್ಯರ್ಥಿ ಪದ್ಮ ಮಾತನಾಡಿ, ಗ್ರಾಮದ ಎಲ್ಲಾ ಮುಖಂಡರು ಭರವಸೆಯಿಟ್ಟು ಮತ ನೀಡಿದ ಮತದಾರ ಬಂಧುಗಳ ಪ್ರೀತಿ ವಿಶ್ವಾಸವೇ ನನಗೆ ಗೆಲುವನ್ನು ತಂದುಕೊಟ್ಟಿದೆ. ಮತದಾರರ ನಂಬಿಕೆಗೆ ಭಂಗ ಬರದಂತೆ ಕೆಲಸ ಮಾಡಿಕೊಂಡು ಹೋಗುತ್ತೇನೆ. ನನಗೆ ಮತ ನೀಡಿದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಎಂದರು. ನಮಗೆಲ್ಲ ನಮ್ಮ ಅಣ್ಣದಿರೆಲ್ಲ ನಮ್ಗೆ ಸಪೋರ್ಟ್ ಖುಷಿ ಆಗ್ತಾ ಇತ್ತು. ನಮ್ಗೆ ಆ ಥರ ಅಂದರೆ ಎಲ್ಲರೂ ಮಕ್ಕಳು ನಾವೆಲ್ಲ ಕಷ್ಟಪಟ್ಟು ಜನರು ಹಿಡ್ಕೊಂಡಿದ್ದೀವಿ. ನಮಗೆ ಓಟ್ ಕೊಡ್ರಿ ಅಂತ ಜನರು ಹಿಡ್ಕೊಂಡಿದ್ದೀನಿ.
ಓಟ್ ಕೊಟ್ಟವ್ರೆ, ನಮ್ಗೆ ಗೆಲ್ಸವ್ರೆ ಎಲ್ಲರೂ. ಗ್ರಾಮದವರೆಲ್ಲ ನಿಮಗೆ ಓಟ್ ಮಾಡಿದಾರೆ, ಅವ್ರಿಗೆ ಏನು ಹೇಳ್ತೀರಾ? ಕೃತಜ್ಞತೆ ಹೇಳ್ಕೊಂತೀನಿ ಅಷ್ಟೇ. ಅಕ್ಕ ತಂಗಿರು ಅಣ್ಣ ತಮ್ಮಂದಿರೆಲ್ಲ ಸೇರಿ ನಮ್ಮ ಸುಧಾಕರ್ ಪಾರ್ಟಿ ಬರಬೇಕಂತ ಹೇಳ್ಬಿಟ್ಟು ಎಲ್ಲ ಮತ ಕೊಟ್ಟು ನಮ್ಮನ್ನು ಜಯಿಸಿಲ್ಲಂಗೆ ಮಾಡಿದ್ದಾರೆ. ಅದ್ರಿಗೆ ನಾವು ಅವ್ರಿಗೆಲ್ಲ ಕೃತಜ್ಞತೆ ಮಾಡಿ ನಾವು ಪಕ್ಷ ಅವ್ರು ಏನು ಹೇಳಿದ್ರೆ ಅದು ದುಡ್ಕೊಂಡು ಬರ್ತೀವಿ, ನಿಶ್ಚಿತವಾಗಿ ದುಡ್ಕೊಂಡು ಬರ್ತೀನಿ, ನಿಶ್ಚಿತವಾಗಿ ಕೆಲಸ ಮಾಡ್ತೀನಿ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ. ಇನ್ನು ನೂರಾರು ಬಿಜೆಪಿ ಮುಖಂಡರುಗಳು ಜಮಾಯಿಸಿ ಗೆದ್ದ ಅಭ್ಯರ್ಥಿಗಳಿಗೆ ಮಾಲಾರ್ಪಣೆ ಮಾಡಿ ಸಿಹಿ ತಿನ್ನಿಸುವ ಮೂಲಕ ಸಂಭ್ರಮಿಸಿದರು. ಅರುಣ್ ಕುಮಾರ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕೋಲಾರ ಶಾಸಕ ಕೆ ಶ್ರೀನಿವಾಸಗೌಡ ಮತ್ತೆ ಮಾಜಿ ಪ್ರಧಾನಿ ದೇವೇಗೌಡ ಹಾಗೂ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಅಪ್ಪ ಮಕ್ಕಳು ಏನು ಎಂದು ವಿಧಾನ ಪರಿಷತ್ ಸದಸ್ಯ ಗೋವಿಂದರಾಜುರವರಿಗೆ ತಿಳಿದಿಲ್ಲ ಎಂದು ವ್ಯಂಗ್ಯ ಮಾಡಿದರು. ಈಗಿನ್ನ ಪಾಪ ಗೊತ್ತಿಲ್ಲ, ಅವ್ರ ಅಪ್ಪ ಮಕ್ಕಳು ಏಟು ಇನ್ನೂ ಗೊತ್ತಾಗಿಲ್ಲ, ನನಗಾಗಿದೆ, ಅದಕ್ಕೂ ಆಗ್ತದೆ. ಆನೆ ನಡೆದದ್ದೇ ದಾರಿ ಎಂಬುವಂತೆ ಕೋಲಾರ ಶಾಸಕ ಕೆ ಶ್ರೀನಿವಾಸಗೌಡರ ರಾಜಕೀಯ ಹೆಜ್ಜೆ ಗುರುತುಗಳನ್ನು ನೋಡಬಹುದಾಗಿದೆ. 4 ದಶಕಗಳಿಗೂ ಹೆಚ್ಚು ಕಾಲ ಸಕ್ರಿಯ ರಾಜಕಾರಣದಲ್ಲಿರುವ ಶ್ರೀನಿವಾಸಗೌಡರು ಪ್ರತಿ ಚುನಾವಣೆಯಲ್ಲೂ ಒಂದೊಂದು ಪಕ್ಷದಿಂದ ಸ್ಪರ್ಧಿಸುವ ರಾಜಕೀಯ ತಂತ್ರ ಅನುಸರಿಸುತ್ತಾರೆ. ರಾಷ್ಟ್ರಮಟ್ಟದಲ್ಲಿ ಪ್ರಭಾವಿ ಸಹಕಾರಿಯಾಗಿರುವ ಶ್ರೀನಿವಾಸಗೌಡರು ಕೋಲಾರದ ರಾಜಕೀಯ ವೈರುಧ್ಯಗಳಿಂದ ಪ್ರತಿ ಬಾರಿ ಪಕ್ಷ ಬದಲಾಯಿಸುತ್ತಾರೆ. ಕಳೆದ ಬಾರಿ ಜೆಡಿಎಸ್ನಿಂದ ಸ್ಪರ್ಧಿಸಿ ಆಯ್ಕೆಯಾದ ಶ್ರೀನಿವಾಸಗೌಡರು ಪಕ್ಷದ ವರಿಷ್ಠರಾದ ಮಾಜಿ ಪ್ರಧಾನಿ ದೇವೇಗೌಡ ಹಾಗೂ ಕುಮಾರಸ್ವಾಮಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಅಪ್ಪ ಮಕ್ಕಳು ತಮ್ಮನ್ನು ನಿರ್ಲಕ್ಷ್ಯ ಮಾಡಿದ ಕಾರಣ ಪಕ್ಷ ತೊರೆಯಬೇಕಾಯಿತು ಎಂದು ಶ್ರೀನಿವಾಸಗೌಡರು ಬಹಿರಂಗವಾಗಿ ಆರೋಪ ಮಾಡಿದ್ದಾರೆ. ಶ್ರೀನಿವಾಸಗೌಡರು ಜೆಡಿಎಸ್ ತೊರೆಯುತ್ತಿದ್ದಂತೆ ಉದ್ಯಮಿ ಗೋವಿಂದರಾಜು ಕೋಲಾರದಲ್ಲಿ ಜನತಾದಳವನ್ನು ಮುನ್ನಡೆಸುತ್ತಿದ್ದಾರೆ. ಇಬ್ಬರು ಒಂದು ಕಾಲದಲ್ಲಿ ಆಪ್ತರಾಗಿದ್ದರು, ಆದರೆ ಈಗ ಪರಸ್ಪರ ಬೆನ್ನು ತಿರುಗಿಸಿದ್ದಾರೆ. ಕೋಲಾರದಲ್ಲಿ ಇಫ್ಕೋ ಟೋಕಿಯೋ ವಿದ್ಯಾರ್ಥಿ ವೇತನ ಚೆಕ್ಗಳನ್ನು ಫಲಾನುಭವಿಗಳಿಗೆ ವಿತರಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಶ್ರೀನಿವಾಸಗೌಡರು, ಅಪ್ಪ ಮಕ್ಕಳು ಏನು ಎಂದು ಗೋವಿಂದರಾಜುಗೆ ಗೊತ್ತಾಗಿಲ್ಲ, ಮುಂದೆ ಗೊತ್ತಾಗುತ್ತದೆ. ಸಿರಸಿಯಲ್ಲಿ ಕೆಎಸ್ಆರ್ಟಿಸಿ ಇನ್ಸ್ಪೆಕ್ಟರ್ ಆಗಿದ್ದಾಗ ಅಲ್ಲಿಂದ ತೇಗದ ಮರಗಳನ್ನು ಸಾಗಾಣಿಕೆ ಮಾಡಿ ಕೋಲಾರದಲ್ಲಿ ಗೋವಿಂದರಾಜು ಮಾರಾಟ ಮಾಡುತ್ತಿದ್ದರು. ಪಿಜಿಆರ್ ಸಿಂಧ್ಯಾ ಅವರ ಮೇಲೆ ಒತ್ತಡ ಹೇರೆ ಕೋಲಾರಕ್ಕೆ ವರ್ಗಾವಣೆ ಮಾಡಿಸಿದೆ. ನಾನು ಗೋವಿಂದರಾಜು ಅವರ ಹಂಗಿನಲ್ಲಿ ಇಲ್ಲ, ಗೋವಿಂದರಾಜು ಅವರು ಅಮಾನತುಗೊಂಡಿಲ್ಲ ಎಂದು ಸ್ಪಷ್ಟಪಡಿಸಿದರು. ಈಗಿನ್ನ ಪಾಪ ಗೊತ್ತಿಲ್ಲ, ಅವ್ರ ಅಪ್ಪ ಮಕ್ಕಳು ಏಟು ಇನ್ನೂ ಗೊತ್ತಾಗಿಲ್ಲ, ನನಗಾಗಿದೆ, ಅದಕ್ಕೂ ಆಗ್ತದೆ. ಇಷ್ಟರಲ್ಲೇ ಇವತ್ತೇ ಹೇಳಿದ್ದು ಕಳ್ಳತನ ಇಲ್ಲ. ಅಲ್ಲಿಂದ ಸಿರಸಿನಲ್ಲಿದ್ದ, ಅಲ್ಲಿ KSRTCನಲ್ಲಿ ಕೆಲಸದಲ್ಲಿದ್ದ, ಅವ್ರ ಅಣ್ಣ ಹಿಡಿದುಬಿಟ್ಟ ಪಾಪ ಬಲರಾಮಪ್ಪನವ್ರು. ನನಗೆ ಅಲ್ಲಿ ಇದರಲ್ಲಿ ಸಿರಸಿನಲ್ಲಿದ್ದಾಗ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡೋಕ್ಕೆ ಸರಿ ಅವ್ರ ಅಣ್ಣ ಹಿಂದೆ ಬಿದ್ದ, ಹೋಗಿ ನಾನು ಆಗ ಸಿಂಧ್ಯಾ PGR ಸಿಂಧ್ಯಾ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು, ಅವರದ್ದು 3 ಸಾರಿ ಹೋದೆ. 3ನೇ ಸಾರಿ ಜಗಳ ಆಡಿ ಆರ್ಡರ್ ಮಾಡಿಸಿದೆ. ಬಂದಾಗ ಏನಂತ ಬಂದು ಅಷ್ಟು ಚೆನ್ನಾಗಿ ಮಾತಾಡಿಸ್ಕೊಂಡು ಹೋದ. ಸಸ್ಪೆಂಡ್ ಆಗಿಲ್ಲ, ಬರ್ದವ್ರೆ, ಸಸ್ಪೆಂಡ್ ಏನೂ ಆಗಿಲ್ಲ. ಸುಮ್ಮನೆ ಸುಳ್ಳು ಪಳ್ಳು ನಾನು ಅವೆಲ್ಲ ಹೇಳೋ ಮರಗಳು ತತ್ತಾ ಇದ್ನು, ಅಂದ್ರೆ ಕಳ್ತನ ಮಾಡ್ತಾ ಇದ್ನು ಅಂತ ನಾನು ಹೇಳಕ್ಕಾಗಲ್ಲ. ಬಟ್ ಟೇಕ್ ಮರಗಳು ಬಂದು ಇಲ್ಲಿ ಮಾರೋರ್ಲಾರ್ದು, ಅಲ್ಲಿ ಟೇಕ್ ಮರಗಳು ಚೀಪ್, ಅಲ್ಲೇ ಮಾರೋರು ಚೀಪ್ ಇರೋದಲ್ಲ, ಇಲ್ಲಿಗೆ ತಂದ್ರೆ ಅವಾಗ ಟೇಕ್ಗೆ ಬಹಳ ಇದಿದೆ ಅಲ್ಲ, ಇದು ಮಾಡೋ ಅದೇನು ತಪ್ಪು ಅಂತ ನಾನು ಹೇಳೋಣ. ಅಂದ್ರೆ ಟ್ರಾನ್ಸ್ಫರ್ ಮಾಡಿಸಿದ್ ಮಾತ್ರ ನೀವೇ? ಟ್ರಾನ್ಸ್ಫರ್ ಮಾಡಿಸಿದ್ ನಾನೇ. ಕೃತಜ್ಞತೆ ಇಲ್ಲ ಅಂತ ನಾನು ಹೇಳ್ಕೊಳ್ತಾನೆ, ಹೇಳೋಣ ಹೇಳ್ಕೊಟ್ಟೆ ಐತನಿಗೆ. ಇಫ್ಕೋ ಅಯ್ಯೋ ನಿನ್ನ 44 ವರ್ಷ ನಾನು ಅದರಲ್ಲಿ ಮಂತ್ರಿ ಆಗಿದ್ದು, MLA ಆಗಿದ್ದು, ಡೈರೆಕ್ಟ್ ಇವತ್ತು ಡೈರೆಕ್ಟರ್ ನಾನು. ಇವತ್ತು ಏನು ಕೂಡ ಚೆಕ್ ನೋಡಿ, ಇವತ್ತು ಚೆಕ್ ಬಂದವೆ. ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರೊಂದಿಗಿನ ಭಿನ್ನಾಭಿಪ್ರಾಯದಿಂದಾಗಿ ಶ್ರೀನಿವಾಸಗೌಡರು ಜೆಡಿಎಸ್ ಪಕ್ಷ ತೊರೆದಿದ್ದಾರೆ. ಈಗಾಗಲೇ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿರುವ ಗೌಡರು ಸಮಯ ಬಂದಾಗಲೆಲ್ಲ ದೇವೇಗೌಡರು ಮತ್ತು ಕುಮಾರಸ್ವಾಮಿರವರನ್ನು ಟೀಕೆ ಮಾಡುತ್ತಾರೆ. ಎಸ್ ಚಂದ್ರಶೇಖರ್, ಎಂಎಂಟಿವಿ ನ್ಯೂಸ್, ಕೋಲಾರ.
ಅಧಿಕಾರಿಗಳಿಂದ ಪರ್ಸೆಂಟೇಜ್ ತೆಗೆದುಕೊಂಡಿರುವುದನ್ನು ಮಾಜಿ ಶಾಸಕ ಜಿವಿ ಶ್ರೀರಾಮರೆಡ್ಡಿರವರು ದಾಖಲೆಗಳ ಮುಖಾಂತರ ಸಾಬೀತು ಮಾಡಲಿ. ಕ್ಷೇತ್ರದ ಗ್ರಾಮಗಳನ್ನು ಅಭಿವೃದ್ಧಿಪಡಿಸಿಲ್ಲ ಎಂದು ಗೂಳೂರಿನ ಸಮಾವೇಶದಲ್ಲಿ ಮಾತನಾಡಿರುವುದು ಅವರ ಸಣ್ಣತನ. ಬೇಕಿದ್ದರೆ ಅವರು ಮುಖಾಮುಖಿಯಾಗಿ ಬಹಿರಂಗ ಚರ್ಚೆಗೆ ಬರಲಿ ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಸವಾಲು ಹಾಕಿದರು. ಏನು ಶಾಸಕರಿಗೆ ಪರ್ಸೆಂಟೇಜ್ ಕೊಡಬೇಕು ಅಂತ, ಮತ್ತೆ ಅಭಿವೃದ್ಧಿ ಮಾಡಿಲ್ಲ ಅಂತ, ಅನುದಾನ ತಂದಿಲ್ಲ ಅಂತ. ಬಾಗೇಪಲ್ಲಿ ತಾಲೂಕಿನ ಗುಂಡ್ಲಪಲ್ಲಿ ಜಿಲಕರಪಲ್ಲಿ ಮಾರ್ಗದ ರಸ್ತೆಗೆ 3 ಕೋಟಿ ವೆಚ್ಚದ ರಸ್ತೆ ಹಾಗೂ ಗುಂಡ್ಲಪಲ್ಲಿ ಗ್ರಾಮದಲ್ಲಿ 23 ಲಕ್ಷ ವೆಚ್ಚದ ಸಿಸಿ ಕಾಮಗಾರಿಗಳಿಗೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಭೂಮಿ ಪೂಜೆ ಮಾಡಿ ಮಾತನಾಡಿದ ಅವರು, ಹಿರಿಯ ರಾಜಕಾರಣಿ ಶ್ರೀರಾಮರೆಡ್ಡಿರವರ ಮೇಲೆ ಅಪಾರ ಗೌರವ ಇದೆ. ಆದರೆ ಯಾವ ಅಧಿಕಾರಿಗಳಿಂದ ನಾನು ಪರ್ಸೆಂಟೇಜ್ ಪಡೆದಿದ್ದೇನೆ ಎಂದು ಖಚಿತವಾಗಿ ನನಗೆ ತಿಳಿಸಬೇಕು. ಕಾಂಗ್ರೆಸ್ ಸರ್ಕಾರವಿದ್ದಾಗ ನಾನು 1,200 ಕೋಟಿ ರೂಪಾಯಿ ಅನುದಾನ ತಂದು ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿದ್ದೇನೆ. 390 ಕೋಟಿ ವೆಚ್ಚದಲ್ಲಿ ಎಚ್ಎನ್ ವ್ಯಾಲಿಯಿಂದ ನೀರು ಹರಿಸುವ ಕೆಲಸ ಮಾಡಿದ್ದೇನೆ. 140 ಕೋಟಿ ವೆಚ್ಚದಲ್ಲಿ ಗಂಗಾಜಲ ಯೋಜನೆಯಡಿ ಮನೆ ಮನೆಗೆ ನೀರು ಹಂಚಿದ್ದೇನೆ ಹಾಗೂ ವಿಧಾನಸಭೆಯ ಅಧಿವೇಶನದಲ್ಲಿ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಅನೇಕ ಬಾರಿ ಧ್ವನಿ ಎತ್ತಿದ್ದೇನೆ. ದಾಖಲೆ ತೆಗೆದು ನೋಡಲಿ. ಅದು ಬಿಟ್ಟು ಬಾಯಿಗೆ ಬಂದ ರೀತಿಯಲ್ಲಿ ಮಾತನಾಡಿರುವುದು ಅವರ ಸಣ್ಣತನ ಕ್ಷೇತ್ರದ ಜನತೆಗೆ ಪ್ರದರ್ಶನವಾಗುತ್ತಿದೆ ಎಂದರು. ಮಾಜಿ ಶಾಸಕರ ಅವಧಿಯಲ್ಲಿ ಮಾಡಿರುವ ಅಭಿವೃದ್ಧಿ ಕೆಲಸಗಳು ಹಾಗೂ ನನ್ನ ಅವಧಿಯಲ್ಲಿ ಆಗಿರುವ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಈ ಕ್ಷೇತ್ರದ ಜನರೇ ಮಾತನಾಡುತ್ತಾರೆ. ತಾಕತ್ ಇದ್ದರೆ ಬಹಿರಂಗ ಚರ್ಚೆಗೆ ಬರಲಿ, ಮಂಜುನಾಥ ಸ್ವಾಮಿಯ ಮುಂದೆ ಪ್ರಮಾಣ ಮಾಡಲಿ ಎಂದು ಸವಾಲ್ ಎಸೆದರು. ಏನು ಶಾಸಕರಿಗೆ ಪರ್ಸೆಂಟೇಜ್ ಕೊಡಬೇಕು ಅಂತ, ಮತ್ತೆ ಅಭಿವೃದ್ಧಿ ಮಾಡಿಲ್ಲ ಅಂತ, ಅನುದಾನ ತಂದಿಲ್ಲ ಅಂತ, ಮತ್ತೆ ಅವರ ಸ್ವಂತ ಹೋಗ್ಲಿಕ್ಕೆ ರಸ್ತೆ ಹಾಕಿಲ್ಲ ಅಂತ ಕೆಲವು ಮಾಡಿದ್ದಾರೆ. ಆದ್ರೆ ನಾನೊಂದು ಮಾತು ಬಯಸ್ತೀನಿ ಮಾಜಿ ಶಾಸಕರಿಗೆ, ಹಿರಿಯರವರು ನಾವೆಲ್ಲ ಅವ್ರ ಹಿರಿಯ ರಾಜಕಾರಣಿ ಅಂತ ಗೌರವ ಕೊಡ್ತೀವಿ. ಆದ್ರೆ ಅಂತವ್ರ ಬಾಯಲ್ಲಿ ಈ ಮಾತು ಬಂದಿದ್ದು ನೋಡಿದ್ರೆ ಈ ಮನುಷ್ಯನ ಸಣ್ಣ ಮನುಷ್ಯ ಅನ್ನೋಂಥ ಭಾವನೆ ನನಗೆ ಬರ್ತಾ ಇದೆ. ಯಾಕಂದ್ರೆ ನಾನು ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ಅಧಿಕಾರಿಯಲ್ಲಿ ಬರ್ಲಿ, ಶ್ರೀರಾಮರೆಡ್ಡಿನೂ ಬರ್ಲಿ, ನಾನು ಹೋಗ್ತೀನಿ. ನಾನು ಧರ್ಮಸ್ಥಳದ ಮಂಜುನಾಥ ಮುಂದೆ ಬರ್ತೀನಿ, ಅವರು ಬರ್ಲಿ. ಅಧಿಕಾರಿಗಳು ಹೇಳಿ ಯಾರ್ಯಾರು ಕೊಟ್ಟಿದ್ದೀವಿ, ಯಾರ್ಯಾರು ಕೊಟ್ಟಿಲ್ಲ, ನೈಸ್ ರೋಡ್ ಅಲ್ಲಿ ಯಾರ್ಯಾರು ಹಣ ಹೊಡೆದ್ರು ಅಂತ ಬಹಿರಂಗಪಡಿಸಲಿ ಅವರು. ನಾನಂತೂ ಹೇಳಕ್ಕೆ ಸ್ಟ್ರೈಟ್ ಆಗಿ ಹೇಳ್ತೀನಿ, ಅನುದಾನ ತಂದಿಲ್ಲ ಅಂತ ಅವ್ರ ಕಣ್ಣು ಕಾಣಿಸ್ಲಿ. ಇವತ್ತು ಎಚ್ಎನ್ ವ್ಯಾಲಿನಲ್ಲಿ ನನ್ನ ಸ್ವಂತ ಪರಿಶ್ರಮದಿಂದ 90 ಕೋಟಿ ರೂಪಾಯಿ ತಂದು 32 ಕೋಟಿಗಳಿಗೆ 32 ಕೆರೆಗೆ ನೀರು ತುಂಬಿಸೋ ಕೆಲಸ ನಾನು ಮಾಡ್ತಾ ಇದ್ದೀನಿ. ಇವತ್ತು ಟೆಂಡರ್ ಕಟ್ಟಿದ ವರ್ಕ್ ಆರ್ಡರ್ ಕೊಟ್ಬಿಟ್ಟಿದ್ದಾರೆ. 40 ಕೋಟಿ ರೂಪಾಯಿ ಜಲಜೀವನ್ ಮಿಷನ್ ಇಂದ ಮನೆ ಮನೆಗೂ ಗಂಗಾ ಜಲ ಅಂತ ಪ್ರೋಗ್ರಾಮ್ 40 ಕೋಟಿ ತಂದಿದ್ದೀನಿ. ಇದು ಅಡಿಷನಲ್ ಗ್ರಾಂಟ್ಗಳಿವೆಲ್ಲ. ಇವತ್ತು ಅವನು ಯಾರೋ ಒಬ್ಬ ಅವರ ಅನುಯಾಯಿ ಮಾತನಾಡ್ತಾನೆ, ಬಾಗೇಪಲ್ಲಿಯಿಂದ ಸಿನ್ಕಾಳ್ಪಲ್ಲಿ ಸ್ವಂತ ಊರಿಗೆ ರಸ್ತೆ ಹಾಕಿಲ್ಲ, ಅವನು ಕಣ್ಣು ಕಾಣಿಸ್ಲಿಲ್ವ ಟಾರ್ ಆಗ್ತಾ ಇದ್ದಿದ್ದು. ನಾನು ಯಾವತ್ತು ಯಾವ ರಾಜಕಾರಣಿ ಬಗ್ಗೆ ಮಾತನಾಡಿದಂತ ಮನುಷ್ಯ ಅಲ್ಲ. ಆದ್ರೆ ಇವ್ರು ಮಾತನಾಡ್ತಾ ಇರೋದು ನೋಡಿದ್ರೆ ನಾನು ಇನ್ನು ಮೇಲೆ ಪ್ರಾರಂಭ ಮಾಡ್ತೀನಿ, ಎಂಡು ಎಲ್ಲಿಗೋಗಿ ನಿಲ್ಲುತ್ತೆ ಅಂತ ಕಾದ್ ನೋಡ್ಬೇಕಾಗುತ್ತೆ. ನಾನು ನೇರವಾಗಿ ಸವಾಲು ಹಾಕ್ತೀನಿ, ನಿಮ್ಮ ಏನು ನೀವು 8 ವರ್ಷ ಮಾಡಿದ್ರಿ ಅಧಿಕಾರ, ನಿಮ್ಮ ಟೈಮಲ್ಲಿ ಏನು ಡೆವಲಪ್ಮೆಂಟ್ ಆಗಿದೆ, ನನ್ನ ಟೈಮಲ್ಲಿ ಎಲ್ಲ ಡೆವಲಪ್ಮೆಂಟ್ ಇದೆ, ಬನ್ನಿ ಬಹಿರಂಗ ಚರ್ಚೆಗೆ ನಾನು ರೆಡಿ ಇದ್ದೀನಿ. ನಾನು ವಿಧಾನಸೌಧದಲ್ಲಿ ಬಾಯಿ ಎತ್ತಿಲ್ಲ ಅಂತ ಹರಿಕಥಾ ದಾಸತ್ತರ ಹರಿಕಥೆ ಹೇಳಿದ್ರೆ ಸಾಲದು, ಡೆವಲಪ್ಮೆಂಟ್ ಬೇಕು. ನಾವು ಮಾತನಾಡಿ ತೆಗೆದು ನೋಡ್ಲಿ ಅವರು ರಿಜಿಸ್ಟರ್ ಅಲ್ಲಿ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬುರಗಮುಡುಗು ನರಸಿಂಹಪ್ಪ, ಲೋಕೋಪಯೋಗಿ ಇಲಾಖೆ ಎಇಇ ರಾಮಲಿಂಗಾರೆಡ್ಡಿ, ಪೂಜಪ್ಪ, ದೇವರಗುಡಿಪಲ್ಲಿ ಪಂಚಾಯಿತಿ ಅಧ್ಯಕ್ಷ ಪವನ್ ಕಲ್ಯಾಣ್ ಮತ್ತಿತರರು ಹಾಜರಿದ್ದರು. ಸುಬ್ಬು, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ತಕ್ಷಣ ನೇಮಕಾತಿಗಾಗಿ ಚಿಕ್ಕಬಳ್ಳಾಪುರದಲ್ಲಿ ಕಾರ್ಯನಿರ್ವಹಿಸಲು ಟೆಲಿಕಾಲರ್ಸ್ ಬೇಕಾಗಿದ್ದಾರೆ. ವಿದ್ಯಾರ್ಹತೆ 7 ರಿಂದ 10 ಹಾಗೂ ಯಾವುದೇ ಪದವಿ. ವೇತನ 7,000 ದಿಂದ 15,000ದವರೆಗೆ. ಇನ್ನೇಕೆ ತಡ, ಇಂದೇ ಸಂಪರ್ಕಿಸಿ 8050330604. ಸಮಸ್ತ ಚಿಕ್ಕಬಳ್ಳಾಪುರ ಜನತೆಗೆ ನಿಮ್ಮ ನೆಚ್ಚಿನ ಓಮ್ ಡೆಕೋರೇಷನ್ ಅಂಡ್ ಸರ್ವಿಸಸ್ ವತಿಯಿಂದ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು.
ಎಲ್ಲ ರೀತಿಯ ಶುಭ ಸಮಾರಂಭಗಳನ್ನು ಮತ್ತಷ್ಟು ರಂಗೇರಿಸಲು ಒಮ್ಮೆ ಭೇಟಿ ಕೊಡಿ ಓಮ್ ಡೆಕೋರೇಷನ್ ಅಂಡ್ ಸರ್ವಿಸಸ್, ಟೌನ್ ಹಾಲ್ ಸರ್ಕಲ್, ಆಪೋಸಿಟ್ ಟು ಮುನ್ಸಿಪಲ್ ಆಫೀಸ್, ಬಿಸೈಡ್ ಇಂಡಿಯನ್ ಕಾಫಿ ವರ್ಕ್ಸ್, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8892498657. ಶುಭ ಕೋರುವವರು ಪುನೀತ್ ಎಬಿ, ಮಾಲೀಕರು, ಓಮ್ ಡೆಕೋರೇಷನ್ ಅಂಡ್ ಸರ್ವಿಸಸ್. ಕೋಲಾರ ಜಿಲ್ಲೆಯ ಮಾಲೂರು ಪುರಸಭಾ ಅಧ್ಯಕ್ಷರ ಚುನಾವಣೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ರಾಜಕೀಯ ಸಂಘರ್ಷಕ್ಕೆ ಕಾರಣವಾಗಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಸಂಭವನೀಯ ಘರ್ಷಣೆ ತಪ್ಪಿಸಲು ಪೊಲೀಸರು ಲಘುಲಾಠಿ ಪ್ರಹಾರ ನಡೆಸಿದರು. ಬಿಜೆಪಿ ಪ್ರತಿಭಟನೆಗೆ ಮಣಿದ ಚುನಾವಣಾಧಿಕಾರಿ ಸಂಜೆಯ ವೇಳೆಗೆ ಬಿಜೆಪಿ ಅಭ್ಯರ್ಥಿ ಅನಿತಾ ಆಯ್ಕೆಯಾಗಿರುವುದಾಗಿ ಪ್ರಕಟಿಸಿದರು. ರಾಜ್ಯದಲ್ಲಿ ಆಡಳಿತದಲ್ಲಿ ಇರುವ ಬಿಜೆಪಿ ಸರ್ಕಾರ ಸಮಯ ಬಂದಾಗ ಅಧಿಕಾರ ಹಿಡಿಯಲು ಮುಂದಾಗುತ್ತದೆ. ರಾಜ್ಯ ಸರ್ಕಾರ ಆಡಳಿತದಲ್ಲಿ ಇರುವ ಕಾರಣ ಎಲ್ಲ ಹಂತದಲ್ಲಿ ಅಧಿಕಾರದಲ್ಲಿ ಇರಬೇಕು ಎಂಬುದು ಬಿಜೆಪಿಯ ಹಠ ಆಗಿದೆ. ಮಾಲೂರು ಪುರಸಭೆಯ ಅಧ್ಯಕ್ಷರಾಗಿದ್ದ ಮುರಳಿಯವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ಮಾಲೂರು ಪುರಸಭೆಯಲ್ಲಿ 15 ಮಂದಿ ಕಾಂಗ್ರೆಸ್ ಸದಸ್ಯರು ಇದ್ದು, ಪಕ್ಷೇತರ ಅಭ್ಯರ್ಥಿ ಮುರಳಿ ಕಾಂಗ್ರೆಸ್ಗೆ ಬೆಂಬಲ ನೀಡಿದ್ರು. 1 ವರ್ಷದ ನಂತರ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಒಳ ಒಪ್ಪಂದ ಆಗಿತ್ತು. ಮುರಳಿ ಈ ರಾಜೀನಾಮೆ ನೀಡಿದ್ದ ಕಾರಣ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಗುರುವಾರ ನಡೆಯಿತು. ಕಾಂಗ್ರೆಸ್ನಿಂದ ಭವ್ಯ ಮತ್ತು ಬಿಜೆಪಿಯಿಂದ ಅನಿತಾ ಸ್ಪರ್ಧಿಸಿದ್ರು. 4 ಮಂದಿ ಸರ್ಕಾರದ ನಾಮನಿರ್ದೇಶಿತ ಸದಸ್ಯರಿದ್ದು, ಅವರು ಮತದಾನ ಮಾಡಲು ಅವಕಾಶ ಕಲ್ಪಿಸಿ ರಾಜ್ಯ ಹೈಕೋರ್ಟ್ ಆದೇಶ ಮಾಡಿತ್ತು. ಹೈಕೋರ್ಟ್ ಆದೇಶವನ್ನು ಕೈಯಲ್ಲಿ ಹಿಡಿದು ತಂದ ಸಂಸದ ಮುನಿಸ್ವಾಮಿ ಮಧ್ಯಾಹ್ನ 1 ಗಂಟೆ ಸಮಯದಲ್ಲಿ ನಾಮನಿರ್ದೇಶಿತ ಸದಸ್ಯರಿಗೆ ಮತದಾನ ಅವಕಾಶ ಕಲ್ಪಿಸಲು ಸೂಚಿಸಿದರು. ಪುರಸಭೆಯಲ್ಲಿ ಶಾಸಕ ಕೆವೈ ನಂಜೇಗೌಡ, ಓರ್ವ ಪಕ್ಷೇತರ ಸೇರಿದಂತೆ 16 ಮಂದಿ ಕಾಂಗ್ರೆಸ್ ಸದಸ್ಯರಿದ್ದಾರೆ. ಬಿಜೆಪಿಯಿಂದ 13 ಮಂದಿ ಸದಸ್ಯರಿದ್ದಾರೆ. ಆದರೆ ನಾಮನಿರ್ದೇಶಿತ ಸದಸ್ಯರು ಮತದಾನ ಮಾಡಿದ ಕಾರಣ ಬಿಜೆಪಿ ಅಭ್ಯರ್ಥಿ ಅನಿತಾರವರಿಗೆ 17 ಮತಗಳು ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ಭವ್ಯರವರಿಗೆ 16 ಮತಗಳು ಲಭಿಸಿದವು. ಚುನಾವಣೆ ಫಲಿತಾಂಶ ತಡೆ ಹಿಡಿಯುವಂತೆ ಕಾಂಗ್ರೆಸ್ ಸದಸ್ಯರು ಒತ್ತಾಯ ಮಾಡಿದರು. ಸರ್ಕಾರ ಬಂದೇ ಬರ್ತದೆ. ಅವಾಗ ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ಇದ್ದಾರೆ. ಇದೇ ಮಾಲೂರು ಸರ್ಕಾರ ಎಲ್ಲರಿಗೂ ಹೇಳ್ತೀವಿ, ಅವತ್ತು ಯಾರಿರ್ತಾರೆ ಅಂತ. ನಿಮಗೆ MP ಬೆನ್ನೆಲುಬಿದೆ ಅಂತೇಳಿ ನಮ್ಮನ್ನ ಲಾಠಿ ಚಾರ್ಜ್ ಮಾಡ್ತೀರಾ? ಅಂಬೇಡ್ಕರ್ ಅವರು ಏನಕ್ಕೆ ಸಂವಿಧಾನ ನ್ಯಾಯ ಕೇಳಿದ್ದು? ಇದಕ್ಕೋಸ್ಕರ ನ್ಯಾಯ ಕೇಳಿದ್ದು ನಾವು. ನ್ಯಾಯ ಕೇಳಿದಾಗ ನೀವು ಲಾಠಿ ಚಾರ್ಜ್ ಮಾಡ್ತಾ ಇದ್ದೀರಿ ಅಂದ್ರೆ ಎಲ್ಲಿದೆ ನ್ಯಾಯ? ಹಾಗಾದ್ರೆ ನಿಮ್ಮ ಹತ್ರ ಚುನಾವಣಾಧಿಕಾರಿ ರಮೇಶ್ ಫಲಿತಾಂಶ ಪ್ರಕಟಿಸದೆ ಹೊರ ನಡೆದರು. ಈ ಹಂತದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆಯಿತು. ಪೊಲೀಸರು ಲಘುಲಾಠಿ ಪ್ರಹಾರ ನಡೆಸಿದ್ರು. ಫಲಿತಾಂಶ ಪ್ರಕಟಿಸುವಂತೆ ಒತ್ತಾಯಿಸಿ ಸಂಸದ ಮುನಿಸ್ವಾಮಿ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಪುರಸಭೆಯ ಮುಂದೆ ಪ್ರತಿಭಟನೆ ನಡೆಸಿದರು. ಕಾಂಗ್ರೆಸ್ ಶಾಸಕರಿಗೆ
ಸಂಜೆಯ ವೇಳೆಗೆ ಚುನಾವಣಾಧಿಕಾರಿ ಹಾಗೂ ತಹಶೀಲ್ದಾರ್ ರಮೇಶ್ ಬಿಜೆಪಿ ಅಭ್ಯರ್ಥಿ ಅನಿತಾ ಆಯ್ಕೆಯಾಗಿರುವುದಾಗಿ ಘೋಷಿಸಿದರು. ಎಸ್ ಚಂದ್ರಶೇಖರ್, ಎಂಎಂಟಿವಿ ನ್ಯೂಸ್, ಕೋಲಾರ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ನಗರಸಭೆಯ 10ನೇ ವಾರ್ಡಿನ ಉಪಚುನಾವಣೆಯ ಸಮರದಲ್ಲಿ ಕೆಎಚ್ ಪುಟ್ಟಸ್ವಾಮಿ ಗೌಡ ಬಣದ ಅಭ್ಯರ್ಥಿ ಸರ್ದಾರ್ ಅಖ್ತರ್ ರವರು 283 ಮತಗಳ ಅಂತರದಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ. ಗೌರಿಬಿದನೂರು ನಗರದ ಹೊರವಲಯದ ತಾಲೂಕು ಕಚೇರಿಯಲ್ಲಿ ನಡೆದ ಮತ ಎಣಿಕೆಯಲ್ಲಿ ಕೆಎಚ್ಪಿ ಬಣದ ಅಭ್ಯರ್ಥಿ ಸರ್ದಾರ್ ಅಖ್ತರ್ ಅವರು 549 ಅತ್ಯಧಿಕ ಮತಗಳನ್ನು ಪಡೆದು ಜಯಬೇರಿ ಸಾಧಿಸಿದ್ದಾರೆ. ಎದುರಾಳಿ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷದ ನಫೀಸಾ ಖಾನಂ 266 ಮತಗಳನ್ನು ಪಡೆದಿದ್ದು, ಆಡಳಿತಾರೂಢ ಬಿಜೆಪಿ 31 ಮತಗಳನ್ನು ಪಡೆದರೆ ಕೆಂಪರಾಜು ಬಣದ ಅಭ್ಯರ್ಥಿ ಸವಿತಾ 114 ಮತಗಳನ್ನು ಪಡೆದಿದ್ದಾರೆ. ವಿಜಯದ ಕುರಿತು ಕೆಎಚ್ಪಿ ಬಣದ ಮುಖಂಡ ಹಾಗೂ ನಗರಸಭೆ ಮಾಜಿ ಅಧ್ಯಕ್ಷ ಎಂ ನರಸಿಂಹಮೂರ್ತಿ ಮಾತನಾಡಿ, ನಮ್ಮ ಬಣದ ಅಭ್ಯರ್ಥಿ ಸರ್ದಾರ್ ಅಖ್ತರ್ ರವರು ಹಾಗೂ ಅವರ ಪತಿ ಅಬುಬಕರ್ ರವರ ಮೇಲೆ 10ನೇ ವಾರ್ಡಿನ ಜನತೆಯ ಒಡನಾಟ ಹಾಗೂ ಸಾಮಾಜಿಕ ಕಳಕಳಿ ಹಾಗೂ ಪುಟ್ಟಸ್ವಾಮಿ ಗೌಡರ ಸೇವಾ ಕಾರ್ಯಗಳು ಜನತೆಯ ಮನಸ್ಸಿನಲ್ಲಿ ಇದ್ದು, ವಾರ್ಡಿನ ಮತದಾರರು 283 ಮತಗಳ ಅಂತರದಿಂದ ಗೆಲುವನ್ನು ನೀಡಿದ್ದಾರೆ. ಕಾಂಗ್ರೆಸ್ ಪಕ್ಷ ನಮ್ಮ ಬಣದ ಅಂತರದ ಮತಗಳಿಗಿಂತ ಕಡಿಮೆ ತೆಗೆದುಕೊಂಡಿದ್ದು, ಈ ಚುನಾವಣೆಯು ಮುಂದಿನ ಚುನಾವಣೆಗೆ ದಿಕ್ಸೂಚಿಯಾಗಲಿದೆ ಎಂದರು. ತಿಂಗಳಿನಲ್ಲಿ ಚುನಾವಣೆ ನಡೆದಿತ್ತು. ಆ ಚುನಾವಣೆಯ ಫಲಿತಾಂಶ ಇವತ್ತು ಪ್ರಕಟವಾಗಿದೆ. ನಮ್ಮ ಸರ್ದಾರ್ ಅಖ್ತರ್ ಅವರು ಅಭೂತಪೂರ್ವವಾದಂಥ ಗೆಲುವನ್ನು ಸಾಧಿಸಿದ್ದಾರೆ. ನಮ್ಮ ಬಣದಿಂದ, ನಮ್ಮ ಸಂಸ್ಥೆಯಿಂದ ನಡೆದಂಥ 2 ವರ್ಷಗಳ ಕಾಲ ನಾವೇನು ಸೇವೆಯನ್ನು ಸತತವಾಗಿ ಮಾಡ್ಕೊಂಬಂದಿದ್ದೋ, ನೀರು ಕೊಡೋದಿರ್ಬೋದು, ನಗರಕ್ಕೆ ಕರೋನಾ ಟೈಮಲ್ಲಿ ಅವರಿಗೆ ಕಷ್ಟ ಸುಖಕ್ಕೆ ಸ್ಪಂದಿಸಿದ್ದಿರ್ಬೋದು, ಹೀಗೆ ಅನೇಕ ಯುವಕರಿಗೆ ನಾನು ಉತ್ತೇಜನ ಕೊಟ್ಟಿದ್ದಿರ್ಬೋದು, ಹೀಗೆ ನಾವೇನು ಸರ್ವೀಸ್ ಕೊಟ್ಕೊಂಬಂದಿದ್ದೋ ಆ ಸರ್ವೀಸಿಗೆ ಜನ ಮನ್ನಣೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಈ ಗೆಲುವಿಗೆ ನಮ್ಮ ಎಲ್ಲ ಕಾರ್ಯಕರ್ತರು ಸೈನಿಕರಂತೆ ದುಡಿದಿದ್ದಾರೆ. ಆ ಎಲ್ಲ ಈ ಅಭೂತಪೂರ್ವವಾದಂಥ ಒಂದು ಜಯವನ್ನು ನಾವು ಸಾಧಿಸಿದ್ದೀವಿ. ಈ ಒಂದು ಜಯ ಮುಂದಿನ ರಾಜಕೀಯ ದಿಕ್ಸೂಚಿ ಮುಂದಿನ ಒಂದು ಗೆಲುವಿಗೆ ದಿಕ್ಸೂಚಿ ಅನ್ನೋ ಒಂದು ಭಾವನೆ ನಮಗೆಲ್ಲರೂ ಕಾರ್ಯಕರ್ತರಿಗೆ ಬಂದಿದೆ. ಬದಲಾವಣೆಯ ಪರ್ವ ಇವತ್ತಿಂದ ಸ್ಟಾರ್ಟ್ ಆಗಿದೆ ಅಂತ ನಾನು ಹೇಳಬಲ್ಲೆ. ಬುಷ್, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಚಿಂತಾಮಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಆಸ್ತಿಗಳನ್ನು ಅಕ್ರಮ ಖಾತೆಗಳನ್ನು ಮಾಡಿ ಸರ್ಕಾರಿ ಗೋಮಾಳವನ್ನು ಅಕ್ರಮ ಖಾತೆ ಮಾಡಿಕೊಂಡಿದ್ದಾರೆ ಎಂದು ಜೆಡಿಎಸ್ ಸದಸ್ಯರು ಸಾಮಾನ್ಯ ಸಭೆಯನ್ನು ಬಹಿಷ್ಕಾರ ಮಾಡಿ ಪ್ರತಿಭಟನೆ ಮಾಡಿದರು. ಚಿಂತಾಮಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಆಸ್ತಿಗಳನ್ನು ಅಕ್ರಮ ಖಾತೆಗಳನ್ನು ಮಾಡಿ ಸರ್ಕಾರಿ ಗೋಮಾಳ ಜಮೀನನ್ನು ಅಕ್ರಮ ಖಾತೆ ಮಾಡಿಕೊಂಡಿದ್ದಾರೆ ಎಂದು ಸಾಮಾನ್ಯ ಸಭೆಯನ್ನು ಜೆಡಿಎಸ್ ಪಕ್ಷದ ಸದಸ್ಯರು ಬಹಿಷ್ಕಾರ ಮಾಡಿ ಪ್ರತಿಭಟನೆ ನಡೆಸಿದರು. ಐಮರೆಹಳ್ಳಿ ಬಳಿ ರಾಜ್ಯ ಹೆದ್ದಾರಿ ರಸ್ತೆಗೆ ಅಂಟಿಕೊಂಡಿರುವ ಸರ್ವೆ ನಂಬರ್ 43ರ ಸರ್ಕಾರಿ ಗೋಮಾಳ ಜಮೀನಿನಲ್ಲಿ 150/200 ಅಡಿಯಷ್ಟು ಜಮೀನನ್ನು ಊಲವಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲೀಲಾವತಿರವರ ಪತಿ ಮಂಜುನಾಥ ಎಂಬುವರ ಹೆಸರಿಗೆ ಅಕ್ರಮ ಖಾತೆ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿದ ಜೆಡಿಎಸ್ ಬೆಂಬಲಿತ ಸದಸ್ಯರು, ಮುಖಂಡರು ಪಂಚಾಯಿತಿ ಮುಂದೆ ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು. ಯಾವ ಜಿಲ್ಲೆಯಲ್ಲೂ ಮಾಡಿದಾರಾ ಕೇಳಿ ನೋಡಿ. 140 ಇರೋದು ಊರಲ್ಲೇ, 141 ಸಹ ಬಂದಿರೋದು ಕಡಬ ರಸ್ತೆಯಲ್ಲಿ. ಸುಬಿಚ್ ಡಾಕ್ಯುಮೆಂಟ್ ಸುಬಿಚ್ ರಮಣ మీరు ಅವರು ಒಂದನೇ ಅಧ್ಯಕ್ಷನ ಗಂಡ, ಅಧ್ಯಕ್ಷರಲ್ಲ, 2ನೇ ಉಪಾಧ್ಯಕ್ಷ, 3ನೇ PDO, ಸಂಬಂಧಪಟ್ಟ ಕಾರ್ಯದರ್ಶಿ,
ನನಗೆ ಮಾಹಿತಿ ಬಂದಿರೋದು ಮಾತ್ರ ತಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಇನ್ನು ಅಕ್ರಮವಾಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಜಮೀನುಗಳನ್ನು ಅಕ್ರಮ ಖಾತೆ ಮಾಡಿಕೊಂಡು ನುಂಗಿ ನೀರು ಕುಡಿಯುತ್ತಿರುವ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಲೀಲಾವತಿ, ಉಪಾಧ್ಯಕ್ಷರಾದ ರಾಜಶೇಖರ್ ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಂಜುನಾಥ್ ರವರನ್ನು ಅಮಾನತು ಮಾಡಬೇಕು ಎಂದು ಆಗ್ರಹಿಸಿದರು. ಅಲ್ಲದೆ ಕಂದಾಯ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಆರೋಪಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಸರ್ಕಾರಿ ಜಮೀನನ್ನು ಉಳಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ಇದೇ ವೇಳೆ ಊಲವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಿನಿಕಂಬಾಲಹಳ್ಳಿ ಗ್ರಾಮದ ಬುಚ್ಚಪ್ಪ ಎಂಬುವವರಿಗೆ ಸೇರಿದ ಮನೆಯನ್ನು ಆಂಧ್ರಪ್ರದೇಶ ಮೂಲದ ಕದಿರಿ ಗ್ರಾಮದ ವಿಜಯಮ್ಮ ಎಂಬುವರ ಹೆಸರಿಗೆ ಖಾತೆ ಮಾಡಿದ್ದಾರೆ ಎಂದು ಬುಚ್ಚಪ್ಪ ಅಳಿಯ ವೆಂಕಟರಮಣಪ್ಪ ಅಳಲು ತೋಡಿಕೊಂಡರು. ಏನಿಲ್ಲ ಸರ್, ಅದರಲ್ಲಿ ಹಕ್ಕುಪತ್ರ ಇಲ್ಲ, ಆಧಾರ್ ಕಾರ್ಡ್ ಇಲ್ಲ, ಡೆತ್ ಸರ್ಟಿಫಿಕೇಟ್ ಇಲ್ಲ, ಏನಿಲ್ಲ. ಹೆಂಗೆ ಮಾಡಿದ್ರು ಸರ್ ಖಾತಾ? ನೀವೇ ಹೇಳ್ರಿ ಸರ್. ಈಗ ಯಾರ ಹೆಸರು ಮೇಲೆ ಇದೆ? ಈಗ ಅದು ನಮ್ಮ ಮಾಮನ ಹೆಸರು ಬುಚ್ಚಪ್ಪ. ಅಲ್ಲ, ಇವಾಗ ಖಾತೆ ಯಾರ ಹೆಸರು ಮಾಡಿದ್ದಾರೆ? ವಿಜಯಮ್ಮ. ಯಾವ ಒಳ್ಳೆ ಕದ್ರಿ ಇದು ಅವನರ ಒಳ್ಳೆ ಲೇರ್ ಸರ್. ಆವತ್ತಿನ ಈಗ ಗಲಾಟೆ ಕೂಡ ಗೊತ್ತಾಗಲ್ಲ ಅವ್ರಿಗೆ. ಅಂಥವ್ರನ್ನು ಇಲ್ಲಿಗೆ ಕರೆದು ಈ ಥರ ಮಾಡಿದ್ದಾರೆ ಸರ್. ದೇವರನ್ನೇ ಈ ವೇಳೆ ಮಾತನಾಡಿದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಂಜುನಾಥ್ ರವರು ಐಮರೆಡ್ಡಿಹಳ್ಳಿ ಸರ್ವೆ ನಂಬರ್ 43ರ ಸರ್ಕಾರಿ ಗೋಮಾಳ ಜಮೀನು ಅಧ್ಯಕ್ಷರ ಹೆಸರಿಗೆ ಅಕ್ರಮವಾಗಿ ಖಾತೆ ಮಾಡಿಕೊಂಡಿರುವುದು ತಮ್ಮ ಗಮನಕ್ಕೆ ಬಂದಿಲ್ಲ. ಇದರ ಬಗ್ಗೆ ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಅಕ್ರಮವೆಸಗಿದವರ ವಿರುದ್ಧ ಕಠಿಣ ಕಾನೂನು ರೀತ್ಯ ಕ್ರಮ ಜರುಗಿಸಲಾಗುವುದು ಎಂದು ತಿಳಿಸಿದರು. ಅದು ಏನು ನಾನು ಡಾಕ್ಯುಮೆಂಟ್ಸನ್ನು ವೆರಿಫೈ ಮಾಡಿಬಿಟ್ಟು ಆಲ್ರೆಡಿ ನನ್ನ ಗಮನಕ್ಕೆ ಬಂದಿದೆ ಇದು ಏನು ಈ ಥರ ಮಾಡಿದ್ದಾರೆ ಅಂತ. ಬಟ್ ಅದು ಯಾವ ಥರ ಬಂತು ಅನ್ನೋದ್ರ ಬಗ್ಗೆ ನನ್ನ ಗಮನಕ್ಕೂ ಬಂದಿಲ್ಲ. ಈ ಥರ ಆಗಿರ್ತಕ್ಕಂಥದ್ದನ್ನು ಈ ಥರ ಆಗಿದೆ ಅಂದ್ಬಿಟ್ಟು ಮೇಲಾಧಿಕಾರಿಗಳ ಗಮನಕ್ಕೂ ತಂದಿದ್ದೀನಿ. ಅದನ್ನು ಕಾನೂನುಬದ್ಧವಾಗಿ ಯಾವ ರೀತಿ ನಾವು ಅದನ್ನು ಮುಂದಿನ ಕ್ರಮ ವಹಿಸಬೇಕು ಅಂತಕ್ಕಂಥದ್ದನ್ನು ಮೇಲಾಧಿಕಾರಿಗಳ ಜೊತೆಗೆ ನಾನು ಇದು ಮಾಡಿ ಅದನ್ನು ಅವ್ರಿಗೆ ನ್ಯಾಯ ದೊರಕಿಸ್ಕೊಡೋ ಥರ ಮಾಡೋ ಜವಾಬ್ದಾರಿ ಸುಪರ್ದಿಯಲ್ಲಿದೆ. ಸೊ ಅವ್ರ ಸುಪರ್ದಿಯಲ್ಲಿ ಕಾರ್ಯದರ್ಶಿ ಅವರು ಬರ್ತಾ ಇಲ್ವಾ? ರಜೆ ಹಾಕೊಂಡಿದ್ದಾರೆ. ಅವರು ರಜೆ ಹಾಕೊಂಡಿದ್ದಾರೆ, ಒಂದು ವಾರದಿಂದ ರಜೆದಲ್ಲಿದ್ದಾರೆ. ಪರ್ಮಿಷನ್ ತಗೊಂಡು ರಜೆ ಹಾಕೊಂಡಿದ್ದಾರೆ. ಸೊ ಅದನ್ನ ಈಗ ಆಲ್ರೆಡಿ ನಾವು ಮೇಲಧಿಕಾರಿಗಳಿಗೆ ಈ ಥರ ಆಗಿದೆ, ನನ್ನ ಗಮನಕ್ಕೂ ಬಂದಿರ ಆಗಿದೆ ಅಂತ ಅಂದ್ಬಿಟ್ಟು ವಿಷಯವನ್ನು ಮೇಲಧಿಕಾರಿಗೆ ತಿಳಿಸಿದ್ದೀನಿ. ಸೊ ಅದ್ರ ಬಗ್ಗೆ ಕಾನೂನು ಪ್ರಕಾರ ಏನು ಮಾಡಬೇಕು ಅವ್ರಿಗೆ ನ್ಯಾಯ ಒದಗಿಸ್ಕೊಳ್ಳೋ ಥರ ನಾವು. ಒಟ್ಟಾರೆ ಊಲವಾಡಿ ಗ್ರಾಮ ಪಂಚಾಯಿತಿ ಮಾಜಿ ಶಾಸಕ ಎಂಸಿ ಸುಧಾಕರ್ ಬಣದ ಬೆಂಬಲಿತರ ಆಡಳಿತದಲ್ಲಿದ್ದು ಸರ್ಕಾರಿ ಜಮೀನು ಅಕ್ರಮವಾಗಿ ಅಧ್ಯಕ್ಷರ ಪತಿಯ ಹೆಸರಿಗೆ ಮಾಡಿಕೊಂಡಿರುವುದು ಸಾರ್ವಜನಿಕರ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಕಾಗತಿ ಶ್ರೀನಿವಾಸ್, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಬೇಕಾದ್ರೆ ಅಷ್ಟು ನೋಡ್ರಿ ಸರ್, ಗೊತ್ತಾಗುತ್ತೆ. ಜೆರಾಕ್ಸ್ ಕೊಟ್ಟಿದ್ದಾರೆ, ಏನೂ ಇಲ್ಲ ಅದರಲ್ಲಿ. ಇದೆ ಸರ್, ಒರಿಜಿನಲ್ ಡಿಸಿ ಕೊಟ್ಟಿದ್ದಾರೆ, ಡಾಕ್ಯುಮೆಂಟ್ ಇದೆ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಸಮಸ್ತ ಚಿಕ್ಕಬಳ್ಳಾಪುರ ಜನತೆಗೆ ಯೂನಿಕ್ ಪೆಟ್ ಕ್ಲಿನಿಕ್ ವತಿಯಿಂದ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಪೆಟ್ ಹೆಲ್ತ್ ಕೇರ್ ಅಂಡ್ ಡಯಾಗ್ನೋಸ್ಟಿಕ್ಸ್ ಡಾಕ್ಟರ್ ಸತ್ತರ್ ಸಬ್ ಎಂಬಿಎಸ್ಸಿ, ಕನ್ಸಲ್ಟೆಂಟ್ ವೆಟರ್ನರಿಯನ್ 9964188252. ಕನ್ಸಲ್ಟೇಷನ್ ಫ್ರಮ್ 5 PM to 9 PM. Pet food and accessories available from 9 AM to 9 PM. Unique Pet Clinic beside Shreyas Polyclinic, 2nd Cross, CSI Hospital Road, Chikbalapur. ಭವಾನಿ ಕಾಫಿಯವರ ಇನ್ಸ್ಟಂಟ್ ಶುಂಠಿ ಸ್ಪೈಸಿ ಕಾಫಿ ತಯಾರಿಸುವ ವಿಧಾನ: 100 ml ನೀರು ಅಥವಾ ಹಾಲನ್ನು ಚೆನ್ನಾಗಿ ಬಿಸಿ ಮಾಡಿ ಕುದಿಸಿ, ನಂತರ 1 ಟೀ ಸ್ಪೂನ್ ಇನ್ಸ್ಟಂಟ್ ಶುಂಠಿ ಸ್ಪೈಸಿ ಕಾಫಿ ಪುಡಿಯನ್ನು 1 ಕಪ್ಗೆ ಹಾಕಿ. ಈ ಶುಂಠಿ ಕಾಫಿಯನ್ನು ಬಿಸಿ ನೀರಿನಲ್ಲಿ ಅಥವಾ ಹಾಲಿನಲ್ಲಿ ಸೇರಿಸಿ. ಇದೀಗ ಸ್ಪೈಸಿ ಕಾಫಿಯ ರುಚಿಯನ್ನು ಎಂಜಾಯ್ ಮಾಡಿ. ಶುಂಠಿ ಸ್ಪೈಸಿ ಕಾಫಿ ಇದು ಹೆಚ್ಚು ಪ್ರೋಟೀನ್ ಯುಕ್ತವಾಗಿದೆ. ಭವಾನಿ ಕಾಫಿ ವರ್ಕ್ಸ್, DB Road, Chikbalapur. Contact number 9844170482. ಗುಡಿಬಂಡೆ ತಾಲೂಕಿನ ದಪ್ಪರ್ತಿ ಭಾಗದಲ್ಲಿ ಮಳೆಯಿಂದ ಹಾನಿಯಾದ ಎಲ್ಲ ಬೆಳೆಗಳಿಗೆ ನಷ್ಟ ಪರಿಹಾರವನ್ನು ಹಂತ ಹಂತವಾಗಿ ನೀಡಲಾಗುವುದು. ರೈತರು ಆತಂಕ ಪಡುವ ಅವಶ್ಯಕತೆ ಇಲ್ಲ. ಅರ್ಜಿ ಸಲ್ಲಿಸದೇ ಇರುವವರು ಅರ್ಜಿ ಸಲ್ಲಿಸಿ ಎಂದು ಶಾಸಕ SN ಸುಬ್ಬಾರೆಡ್ಡಿ ತಿಳಿಸಿದರು.
ಗುಡಿಬಂಡೆ ತಾಲೂಕಿನ ದಪ್ಪರ್ತಿ ಕ್ರಾಸ್ ಬಳಿ ಬಸ್ ನಿಲ್ದಾಣ ತಂಗುದಾಣಕ್ಕೆ 5 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿನ ಕಾಮಗಾರಿಗೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಗುದ್ದಲಿ ಪೂಜೆ ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಅವರು, ದಪ್ಪರ್ತಿ ಗ್ರಾಮದಿಂದ ಹಾಗೂ ಗವಿಗುಂಟಹಳ್ಳಿ ಗ್ರಾಮಗಳ ಜನರು ಸುಮಾರು 1 ಕಿಲೋಮೀಟರ್ನಷ್ಟು ದೂರ ನಡೆದುಕೊಂಡು ಬಂದು ಬಸ್ಗಾಗಿ ಕಾದು ಕುಳಿತುಕೊಳ್ಳುತ್ತಾರೆ. ಮಳೆ ಬಿಸಿಲಿಗೆ ಜನರಿಗೆ ತೊಂದರೆಯಾಗುತ್ತೆ. ಮುಖ್ಯವಾಗಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಬಂದು ಬಸ್ಗಾಗಿ ಕಾಯುವಂತಹ ಸಮಯದಲ್ಲಿ ಇಲ್ಲಿ ಜನರಿಗೆ ಆಸರೆಯಾಗಿ ಯಾವುದೂ ಇಲ್ಲದೆ ಇರುವುದರಿಂದ ಜನರ ಅನುಕೂಲಕ್ಕಾಗಿ ಪಂಚಾಯತ್ ರಾಜ್ ಇಲಾಖೆಯಿಂದ 5 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗಿದೆ ಎಂದರು. ಈ ಭಾಗದಲ್ಲಿ ಮಳೆಯಿಂದ ಹಾನಿಯಾದ ಎಲ್ಲಾ ಬೆಳೆಗಳಿಗೆ ನಷ್ಟ ಪರಿಹಾರವನ್ನು ಹಂತ ಹಂತವಾಗಿ ನೀಡಲಾಗುವುದು. ರೈತರು ಆತಂಕ ಪಡುವ ಅವಶ್ಯಕತೆ ಇಲ್ಲ. ಇನ್ನು ಬೆಳೆ ಹಾನಿ ಪರಿಹಾರಕ್ಕೆ ಅರ್ಜಿಗಳನ್ನು ಸಲ್ಲಿಸಲು ಅವಕಾಶವನ್ನು ಮಾಡಿಕೊಡಲಾಗುವುದು. ಅರ್ಜಿ ಸಲ್ಲಿಸದೇ ಇರುವಂತಹವರು ಅರ್ಜಿಗಳನ್ನು ಸಲ್ಲಿಸಿ ಅದರ ಅನುಕೂಲತೆಯನ್ನು ಪಡೆದುಕೊಳ್ಳಿ ಎಂದರು. ಇನ್ನು ಮಳೆಯಿಂದ ಮನೆಗಳು ಹಾನಿಯಾಗಿರುವಂತಹವಕ್ಕೆ ಮತ್ತು ಕೋವಿಡ್ನಿಂದ ಮೃತಪಟ್ಟಂತವರಿಗೆ 3 ಅಥವಾ 4ನೇ ತಾರೀಕು ದಿನಾಂಕ ನಿಗದಿ ಮಾಡಿ ಪರಿಹಾರದ ಚೆಕ್ಗಳನ್ನು ವಿತರಿಸಲಾಗುವುದು ಎಂದು ಹೇಳಿದರು. ಗುಡಿಬಂಡೆ ತಾಲೂಕು ದಪ್ಪರ್ತಿ ಕ್ರಾಸಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಇಲ್ಲೊಂದು ಬಸ್ ಶೆಲ್ಟರ್ ಅವಶ್ಯಕತೆ ಇದೆ ಅಂತ ಹೇಳಿದರು. ಇವತ್ತು ಅದರ ಬಸ್ ಶೆಲ್ಟರ್ ಹಾಕಿ ಅದರ ಗುದ್ದಲಿ ಪೂಜೆ ಇವತ್ತು ಮಾಡಿದ್ದೀವಿ. ಮತ್ತು ತಾವೆಲ್ಲ ಮೊನ್ನೆ ನನಗೆ ಪ್ರಸ್ತಾಪ ಮಾಡಿದಾಗ ಗುಡಿಬಂಡೆ ಕೆರೆ ಕೋಡಿ ಹೊಡೆದಾಗ ಜನ ಓಡಾಡೋಕ್ಕೆ ಕಷ್ಟ ಆಗ್ತದೆ, ಅಲ್ಲೊಂದು ಫ್ಲೈಓವರ್ ಥರ ಬೇಕು ಅಂತ ಕೇಳಿದಿರಿ. ಅದೇ ಸಂಬಂಧ ವಿಧಾನಸಭೆಯಲ್ಲಿ ನಾನು ಮಾತನಾಡಿದ್ದಾಗ ಖಂಡಿತವಾಗಲಿ ಈ ಬಜೆಟಲ್ಲಿ ಸೇರಿಸಿ ಅದನ್ನು ಅನುಮೋದನೆ ಕೊಡ್ತೀವಿ ಅಂತ ಅಲ್ಲಿನ ಸಚಿವರು ವಿಧಾನಸಭೆಯಲ್ಲೇ ನನಗೆ ವಾಗ್ದಾನ ಕೊಟ್ಟಿಲ್ಲ. ಖಂಡಿತ ಅದು ನೆರವೇರುತ್ತೆ. ಈಗ ಆಲ್ಮೋಸ್ಟು ನಮ್ಮ ರೈತರಿಗೆ ಯಾರಿಗೆ ಬೆಲೆ ನಷ್ಟ ಆಗಿದೆ ಪ್ರತಿಯೊಬ್ಬರ ಒಂದು ಅಕೌಂಟ್ಗೂ ಹಣ ಬರ್ತಾ ಇದೆ. ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಕೆಲವ್ರಿಗೆ ಬರ್ತಾ ಇದೆ, ಇನ್ನು ಕೆಲವ್ರಿಗೆ ನೀವು ಸ್ವಲ್ಪ ನಿಧಾನ ಆದರೂ ಬಂದೇ ಬರುತ್ತೆ. ಯಾಕಂದರೆ ಈಗ 26,000 ರೂಪಾಯಿ ಒಂದು ಹೆಕ್ಟೇರಿಗೆ ಫಿಕ್ಸ್ ಮಾಡಿದ್ದೀವಿ. ಯಾವುದು ಈ ತರಕಾರಿ ಬೆಲೆಗಳಿಗೆ ಸ್ಟೆಪ್ ಬೈ ಸ್ಟೆಪ್ ಮೂರು ಹಂತ ಮಾಡಿದರೆ 3 ಹಂತದಲ್ಲಿ ಅದು ಬರ್ತಾ ಇದೆ. ಕೋವಿಡ್ಡಲ್ಲಿ ಯಾರು ಡೆತ್ ಆಗಿದ್ದಾರೆ ಅವ್ರಿಗೆ 5 ಲಕ್ಷ ರೂಪಾಯಿ ಕೊಡೋಕ್ಕೆ ಈಗ ಆಲ್ರೆಡಿ 76 ಜನರ ಲಿಸ್ಟ್ ರೆಡಿ ಆಗಿದೆ. ಅದನ್ನು ಒಂದು 4-5 ದಿವಸದಲ್ಲಿ ಗುಡಿಬಂಡೆಯಲ್ಲಿ ಒಂದು ಸಭೆ ಮಾಡಿ ಸಭೆಯಲ್ಲೇ ತಹಸೀಲ್ದಾರ್ ಮುಖಾಂತರ ಅದನ್ನು ಹಸ್ತಾಂತರ ಮಾಡ್ತೀವಿ. ಯಾರಿಗೆ ಮನೆ ಬಿದ್ದೋಗಿದೆ ಪಾರ್ಟ್ಲಿ ಆಫು ಫುಲ್ ಬಿದ್ದೋಗಿರೋರಿಗೆ, ಫುಲ್ಲಾಗಿ ಬಿದ್ದೋಗಿರೋರಿಗೆ 5 ಲಕ್ಷ ರೂಪಾಯಿ ಮತ್ತು ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ. ಅದು ಅನುಮೋದನೆ ಆಗಿದೆ, ಇದು ರೆಡಿ ಇದೆ ಹಣ. ಈಗ ಪ್ರತಿಯೊಬ್ಬರ ಅಕೌಂಟ್ಗೂ ಅದು ಬರುತ್ತೆ. ಆಯಿತು. ಮ್ಯಾಕ್ಸಿಮಮ್ ಅದರಲ್ಲಿ ಯಾರು ನಷ್ಟ ಅನುಭವಿಸಿದ್ದಾರೆ ಅವ್ರಿಗೆಲ್ಲರಿಗೂ ಸರ್ಕಾರದಿಂದ ಅವ್ರಿಗೆ ಆ ಒಂದು ಏನು ನಷ್ಟ ತುಂಬಿಸೋ ಕೆಲಸ ನಾನು ಮಾಡಿದ್ದೀನಿ. ಇಷ್ಟಲ್ಲೇ ಅಕೌಂಟ್ಗೆ ಹೋಗುತ್ತೆ. ಮತ್ತು ವಿಶೇಷವಾಗಿ ಇವತ್ತು ದಪ್ಪರ್ತಿ ಕ್ರಾಸಲ್ಲಿ ಪೂಜೆ ಮಾಡಿ ದಪ್ಪರ್ತಿ ಅವ್ರು ಏನೆಲ್ಲ ಕೇಳಿದ್ದಾರೆ, ಇಲ್ಲೇ ಇದ್ದಾರೆ ನಮ್ಮೆಲ್ಲ ಕಾರ್ಯಕರ್ತರು, ಮ್ಯಾಕ್ಸಿಮಮ್ ಮಾಡಿಕೊಟ್ಟಿದ್ದೀನಿ. ಇನ್ನೇನು ಆ ಥರ ಬ್ಯಾಲೆನ್ಸ್ ಏನಿಲ್ಲ. ಅವ್ರು ಕೇಳಿದ್ದು ರಸ್ತೆಗಳಿರ್ಬೋದು, ಶೆಲ್ಟರ್ ಇರ್ಬೋದು, ಪ್ರತಿಯೊಂದು ಅವರು ಏನು ಒಂದು ಮಾತ್ರ ಅಲ್ಲಿಂದ ಆ ಕಡೆಗೆ ನಮ್ಮ ಕೊಂಡ್ರೆಡ್ ಬ್ರಿಡ್ಜ್ ಒಂದು ಕೇಳಿದ್ದಾರೆ. ಅದನ್ನು ಈಗ ಕೊಂಡಾವಲಲ್ಲಿ ಒಂದು ಬ್ರಿಡ್ಜ್ ಅದನ್ನು ಹೇಳಿದರೆ ಅದನ್ನು ಈಗ ಸರ್ಕಾರದ ಪ್ರಸ್ತಾವನೆಯಲ್ಲಿದೆ. ಅದನ್ನು ನಾನು ಈ ಬರುವೊಂದು ಚುನಾವಣೆ ಒಳಗಡೆ ಆ ಬ್ರಿಡ್ಜನ್ನು ನೆರವೇರಿಸ್ತೀನಿ. ಮ್ಯಾಕ್ಸಿಮಮ್ ನಾನು ಇವತ್ತು ದಪ್ಪರ್ತಿಯಲ್ಲಿರೋಂಥ ದಪ್ಪರ್ತಿಯವರು ಮ್ಯಾಕ್ಸಿಮಮ್ ಏನು ಕೇಳಿದ್ರೆ ಅವನ್ನು ಮಾಡಿಕೊಡ್ತೀನಿ. ಇನ್ನೂ ಏನೋ ಮುಂದಿನ ದಿನಗಳು ಬಂದು ಅದನ್ನು ಮಾಡಿಕೊಡೋಕ್ಕೆ ನಾನು ರೆಡಿ ಇದ್ದೀನಿ ಅನ್ನೋ ಮಾತು ಹೇಳೋಕ್ಕೆ ಬಯಸ್ತೀನಪ್ಪ. ಈ ಸಂದರ್ಭದಲ್ಲಿ ದಪ್ಪರ್ತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಿಲ್ಪಾ, ಪಂಚಾಯತ್ ರಾಜ್ ಇಂಜಿನಿಯರ್ ಮಧು, ದಪ್ಪರ್ತಿ ನಂಜುಂಡ, ಪಾವಜೇನಹಳ್ಳಿ ನಾಗರಾಜ್ ರೆಡ್ಡಿ, ಬೀಚಗನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವೆಂಕಟನರಸಪ್ಪ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಬಾಲಗಂಗಾಧರ ತಿಲಕ್, ಎಂಎಂಟಿವಿ ನ್ಯೂಸ್, ಗುಡಿಬಂಡೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ಆಶ್ರಯವಿಲ್ಲದ ಮಾನಸಿಕ ಅಸ್ವಸ್ಥೆಯಾಗಿದ್ದ ವೃದ್ಧೆಯೊಬ್ಬರನ್ನು ನಗರಸಭಾ ಅಧ್ಯಕ್ಷರಾದ ಆನಂದರೆಡ್ಡಿ ಬಾಬುರವರು ನಗರದ ನಿರಾಶ್ರಿತರ ತಾಣಕ್ಕೆ ಕಳುಹಿಸಿಕೊಟ್ಟು ಮಾನವೀಯತೆ ಮೆರೆದಿದ್ದಾರೆ.
ಚಿಕ್ಕಬಳ್ಳಾಪುರ ನಗರದಲ್ಲಿ ಜೂನಿಯರ್ ಕಾಲೇಜು ಬಳಿ ರಸ್ತೆ ಬದಿಯಲ್ಲಿ ಮಾನಸಿಕ ಅಸ್ವಸ್ಥೆಯಾದ ನಿರಾಶ್ರಿತ ವೃದ್ಧೆಯೊಬ್ಬರು ಅಲ್ಲಿಯೇ ವಾಸವಾಗಿದ್ದರು. ಈಕೆ ನಗರದಲ್ಲಿ ಅಲ್ಲಿ ಇಲ್ಲಿ ಅಲೆದಾಡಿಕೊಂಡು ಪುನಃ ರಸ್ತೆ ಬದಿಯಲ್ಲೇ ಇರುತ್ತಿದ್ದಳು. ಚಳಿ, ಮಳೆ, ಗಾಳಿಯ ಅರಿವಿಲ್ಲದ ಆ ವೃದ್ಧೆಯನ್ನು ಗಮನಿಸಿದ ನಗರಸಭಾ ಅಧ್ಯಕ್ಷರಾದ ಆನಂದ ರೆಡ್ಡಿ ಬಾಬುರವರು ವಾರ್ಡ್ ನಂಬರ್ 12ರಲ್ಲಿನ ನಿರಾಶ್ರಿತ ಕೇಂದ್ರಕ್ಕೆ ಕಳುಹಿಸಿ ಮಾನವೀಯತೆ ಮೆರೆದಿದ್ದಾರೆ. ಈ ಸಂದರ್ಭದಲ್ಲಿ ಕೆಲ ನಗರಸಭಾ ಸದಸ್ಯರು, ಸಿಬ್ಬಂದಿಗಳು ಹಾಜರಿದ್ದರು. ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಶಾಲಾ ವಿದ್ಯಾರ್ಥಿಯ ವೀಲಿಂಗ್ ಹುಚ್ಚಾಟದಿಂದ 7 ಮಂದಿ ವಿದ್ಯಾರ್ಥಿಗಳಿಗೆ ಬೈಕ್ ಡಿಕ್ಕಿ ಹೊಡೆದು ಗಾಯಗೊಂಡಿರುವ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಬಸ್ ಡಿಪೋ ಬಳಿ ನಡೆದಿದೆ. ಶ್ರೀನಿವಾಸಪುರದ ಪ್ರತಿಷ್ಠಿತ ವೇಣು ಶಾಲೆಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಸಂಜೆ ಶಾಲೆ ಮುಗಿಸಿ ಮನೆಗೆ ಹೋಗುತ್ತಿರುವಾಗ ಅದೇ ಶಾಲೆಯ 9ನೇ ತರಗತಿ ವಿದ್ಯಾರ್ಥಿ ಸೂರ್ಯ ಹಿಂಬದಿ ಇಬ್ಬರು ಸ್ನೇಹಿತರನ್ನ ಕೂರಿಸಿಕೊಂಡು ಬಸ್ ಡಿಪೋ ರಸ್ತೆಯಲ್ಲಿ ವೀಲಿಂಗ್ನಿಂದ ಸ್ಟಂಟ್ ಮಾಡಲು ಮುಂದಾಗಿದ್ದಾನೆ. ಈ ವೇಳೆ ಆಯತಪ್ಪಿ ಸ್ಕಿಡ್ ಆದ ಪಲ್ಸರ್ ಬೈಕ್ ವಿದ್ಯಾರ್ಥಿಗಳ ಮೇಲೆ ಹರಿದಿದ್ದು, ಘಟನೆಯಿಂದ 7 ವಿದ್ಯಾರ್ಥಿನಿಯರು ಹಾಗೂ ಬೈಕ್ ಸವಾರ ಸೂರ್ಯ ಹಾಗೂ ಹಿಂಬದಿ ಕುಳಿತಿದ್ದ ಇಬ್ಬರಿಗೂ ಗಾಯಗಳಾಗಿದೆ. ಗಾಯಾಳು ವಿದ್ಯಾರ್ಥಿಗಳು ಶ್ರೀನಿವಾಸಪುರ ಸರ್ಕಾರಿ ಆಸ್ಪತ್ರೆ ಹಾಗೂ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದು, ಗಾಯಾಳುಗಳಲ್ಲಿ ಓರ್ವ ವಿದ್ಯಾರ್ಥಿನಿ ಲಿಖಿತ ಎನ್ನುವರ ಸ್ಥಿತಿ ಗಂಭೀರವಾಗಿದೆ. ಕೋಲಾರದ ಖಾಸಗಿ ಆಸ್ಪತ್ರೆಯಲ್ಲಿ ವಿದ್ಯಾರ್ಥಿನಿಗೆ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಹೆಚ್ಚಿನ ಚಿಕಿತ್ಸೆಗೆ ತಡರಾತ್ರಿ ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ ಎಂದು ತಿಳಿದು ಬಂದಿದೆ. ಸ್ಥಳಕ್ಕೆ ಶ್ರೀನಿವಾಸಪುರ ಪೊಲೀಸರು ಭೇಟಿ ನೀಡಿದ್ದು, ಪೋಷಕರು ದೂರು ನೀಡಿದ ನಂತರ ದೂರು ದಾಖಲು ಮಾಡಿ ಕಾನೂನು ಕ್ರಮ ಜರುಗಿಸುವುದಾಗಿ ಸರ್ಕಲ್ ಇನ್ಸ್ಪೆಕ್ಟರ್ ರವಿಕುಮಾರ್ ಮಾಹಿತಿ ನೀಡಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ಗಾಯಾಳು ವಿದ್ಯಾರ್ಥಿನಿ, ಶಾಲೆಯ ಸಹಪಾಠಿ ಸೂರ್ಯ ವೀಲಿಂಗ್ ಹುಚ್ಚಾಟದಿಂದಲೇ ಡಿಕ್ಕಿ ಸಂಭವಿಸಿದೆ ಎಂದು ತಿಳಿಸಿದ್ದಾರೆ. ಫಸ್ಟ್ ಬರ್ತಾ ಇದ್ವಿ 4 ಮೆಂಬರ್ಸ್, ನಾನು, ಹರ್ಷಿತಾ, ಲಿಖಿತಾ, ದೇವಕಿ. ಮತ್ತೆ ಅವ್ನು ಸಡನ್ ಆಗಿ ಬಂದು ಗುದ್ಬಿಟ್ಟ ವೀಲಿಂಗ್ ಎತ್ಕೊಂಡು. ಎಷ್ಟು ಜನ ಇದ್ರು? 4 ಮೆಂಬರ್ಸ್ ಒಂದೇ ಬೈಕಲ್ಲಿ ಇದ್ರ? ಬೈಕಲ್ಲಿ 2 ಮೆಂಬರ್ಸ್ ಇದ್ವಿ, ನಾವು 4 ಮೆಂಬರ್ಸ್ ನಡ್ಕೊಂಡು ಬರ್ತಾ ಇದ್ವಿ. ಅವ್ನು ಸಡನ್ ಆಗಿ ಬಂದ್ಬಿಟ್ಟ. ಒಂದು ಗಾಡಿಯಲ್ಲ 2 ಗಾಡಿಯಲ್ಲ? ಒಂದೇ ಗಾಡಿಯಲ್ಲಿ. ನೀವು ಎಲ್ಲಿ ಸರಿಯಾಗಮ್ಮ ನಡೆದಿದ್ದು? ಅಲ್ಲಿ ಮರ ಇದೆ. ಅಲ್ಲ, ಸ್ಕೂಲ್ ಬಿಟ್ಟು ಹೊರಗಡೆಗ, ಸ್ಕೂಲ್ ಕಾಂಪೌಂಡ್ ಹತ್ರ? ಹೊರಗಡೆಗ. ಟೋಟಲ್ ನೀವು 4 ಜನ ಇದ್ರಾ? ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸಪುರ. ದೇವನಹಳ್ಳಿ ತಾಲೂಕಿನ ಬೂದಿಗೆರೆ ಗ್ರಾಮದಲ್ಲಿ ನ್ಯೂ ಮಾನಸ ಆಸ್ಪತ್ರೆ, ದೃಷ್ಟಿ ಕಣ್ಣಿನ ಆಸ್ಪತ್ರೆ, ಬೂದಿಗೆರೆ ಗ್ರಾಮ ಪಂಚಾಯಿತಿ ಮತ್ತು ಯಲಹಂಕ ಉಪನಗರದ ಶೇಷಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನಾ ಘಟಕದ ಸಂಯುಕ್ತಾಶ್ರಯದಲ್ಲಿ ಡಾಕ್ಟರ್ ನರಸರೆಡ್ಡಿರವರ ನೇತೃತ್ವದಲ್ಲಿ ಉಚಿತ ಆರೋಗ್ಯ ಮತ್ತು ನೇತ್ರ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ದೇವನಹಳ್ಳಿ ತಾಲೂಕಿನ ಬೂದಿಗೆರೆ ಗ್ರಾಮದಲ್ಲಿ ನ್ಯೂ ಮಾನಸ ಆಸ್ಪತ್ರೆ, ದೃಷ್ಟಿ ಕಣ್ಣಿನ ಆಸ್ಪತ್ರೆ, ಬೂದಿಗೆರೆ ಗ್ರಾಮ ಪಂಚಾಯಿತಿ ಮತ್ತು ಯಲಹಂಕ ಉಪನಗರದ ಶೇಷಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನಾ ಘಟಕದ ಸಂಯುಕ್ತಾಶ್ರಯದಲ್ಲಿ ಡಾಕ್ಟರ್ ನರಸರೆಡ್ಡಿರವರ ನೇತೃತ್ವದಲ್ಲಿ ಉಚಿತ ಆರೋಗ್ಯ ಮತ್ತು ನೇತ್ರ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ನ್ಯೂ ಮಾನಸ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಚೇತನ್, ಬಯಲುಸೀಮೆ ಜಿಲ್ಲೆಗಳ ಜನರು ಅಪೌಷ್ಟಿಕತೆಯಿಂದ ಬಳಲುತ್ತಿದ್ದಾರೆ. ಮೂಢನಂಬಿಕೆಗಳಿಂದ ದೂರವಿದ್ದು ಆರೋಗ್ಯ ಮತ್ತು ಶೈಕ್ಷಣಿಕ ಕ್ಷೇತ್ರಗಳತ್ತ ಗಮನ ಹರಿಸಬೇಕಾಗಿದೆ. ಕೊರೋನಾ ತುರ್ತು ಸಂದರ್ಭದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳು ಸಹಕಾರಿಯಾಗಲಿದೆ ಎಂದು ಅಭಿಪ್ರಾಯಪಟ್ಟರು. ಬೂದಿಗೆರೆಯಲ್ಲಿ ಇವತ್ತು ನಡೆದಿರುವ ಈ ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಹತ್ತತ್ರ ಒಂದು 130ರಿಂದ 150 ಜನ ಪಾಲ್ಗೊಂಡಿದ್ದಾರೆ ಮತ್ತು ಅದರ ಉಪಯೋಗವನ್ನು ಪಡೆದುಕೊಂಡಿದ್ದಾರೆ.
ವಿಜಯಪುರ ಹೊರವಲಯದ ಕೋರಮಂಗಲ ಗ್ರಾಮದಲ್ಲಿ ಯಲಹಂಕ ಉಪನಗರದ ಶೇಷಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜಿನ ಎನ್ಎಸ್ಎಸ್ ಘಟಕ ಮತ್ತು ದೇವನಹಳ್ಳಿ ಪಟ್ಟಣದ ನ್ಯೂ ಮಾನಸ ಆಸ್ಪತ್ರೆಯ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಆರೋಗ್ಯ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು. ಆರೋಗ್ಯ ಮತ್ತು ನೇತ್ರ ತಪಾಸಣಾ ಶಿಬಿರದಲ್ಲಿ ಸಾಮಾನ್ಯ ತಲೆನೋವು, ಬಿಪಿ, ರಕ್ತದೊತ್ತಡ, ಚರ್ಮ, ನೇತ್ರ ಸಂಬಂಧಿತ ಕಾಯಿಲೆಗಳಿಗೆ ತಪಾಸಣೆ ಮಾಡಿ ಔಷಧಿಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ನ್ಯೂ ಮಾನಸ ಆಸ್ಪತ್ರೆಯ ವೈದ್ಯರಾದ ಡಾ ವಂಶೀಕೃಷ್ಣ, ಪ್ರಭಾಕರ್, ಸೋಮಶೇಖರ್, ದೃಷ್ಟಿಕಣ್ಣಿನ ಆಸ್ಪತ್ರೆಯ ಲೋಕೇಶ್, ಎನ್ಎಸ್ಎಸ್ ಸ್ವಯಂ ಸೇವಕರು ಮುಂತಾದವರು ಹಾಜರಿದ್ದರು. ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ತೆರವಾಗಿದ್ದ ಚಿಕ್ಕಬಳ್ಳಾಪುರ ತಾಲೂಕಿನ 3 ಗ್ರಾಮ ಪಂಚಾಯಿತಿಗಳ ಸ್ಥಾನಗಳಿಗೆ ನಡೆದ ಉಪಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳಿಗೆ ಗೆಲುವು. ಮಾಜಿ ಪ್ರಧಾನಿ ದೇವೇಗೌಡ ಮತ್ತು ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ವಿರುದ್ಧ ಕೋಲಾರ ಶಾಸಕ ಕೆ ಶ್ರೀನಿವಾಸಗೌಡ ಮತ್ತೆ ವಾಗ್ದಾಳಿ. ಅಧಿಕಾರಿಗಳಿಂದ ಪರ್ಸೆಂಟೇಜ್ ತೆಗೆದುಕೊಂಡಿರುವುದನ್ನು ಮಾಜಿ ಶಾಸಕ ಜಿವಿ ಶ್ರೀರಾಮರೆಡ್ಡಿ ದಾಖಲೆ ಸಮೇತ ಸಾಬೀತು ಮಾಡಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಸವಾಲು. ಸರ್ಕಾರದ ನಾಮನಿರ್ದೇಶಿತ ಸದಸ್ಯರ ಬೆಂಬಲದಿಂದ ಮಾಲೂರು ಪುರಸಭೆ ಅಧ್ಯಕ್ಷ ಸ್ಥಾನ ಬಿಜೆಪಿ ಮಡಿಲಿಗೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.